ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾರು ವರ್ಕ್ ಫ್ರಮ್ ಹೋಮ್ ಜಾಬ್ಗಾಗಿ ಹುಡುಕ್ತಾ ಇದ್ದೀರಾ? ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಯಾವ ಜಾಬು, ಎಷ್ಟು ಸ್ಯಾಲ್ರಿ ಮತ್ತು ಎಷ್ಟು ಕ್ವಾಲಿಫಿಕೇಷನ್ ಏನೇನಾಗಿರುತ್ತೆ ಮತ್ತು ಏನೇನು ಮಾಡಬೇಕು, ಯಾವ ಜಾಬು, ನೀವು ಜಾಬಲ್ಲಿ ಏನೇನು ಕೆಲಸ ಮಾಡಬೇಕು, ಯಾವ ಥರ ಕೆಲಸ ಇರುತ್ತೆ, ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಜಾಬ್ ಏನಂತ ನೋಡೋಣ. ಇದು ಜಾಬು ಅಮೆಝಾನ್ ಕಡೆಯಿಂದ ಬಂದಿದ್ದು, ವೇಕೆನ್ಸಿ ಅಂತ ಬಂದಿದ್ದು. ಜಾಬ್ ಏನಪ್ಪ ಅಂದರೆ, ಇಲ್ಲಿ ಇನ್ವೆಸ್ಟಿಗೇಷನ್ ಅಸೋಸಿಯೇಟ್ ಅಂತ ಜಾಬ್ ಇದೆ. ಇದು ಲೊಕೇಶನ್ ಬಂದು ಕರ್ನಾಟಕ, ಬೆಂಗಳೂರು ಅಂತ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಯಾವ ಥರ ಜಾಬ್ ಇರುತ್ತೆ, ನೀವು ಯಾವ ಥರ ಜಾಬ್ ಮಾಡಬೇಕು ಏನು ಅಂತ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಇನ್ವೆಸ್ಟಿಗೇಷನ್ ಅಸೋಸಿಯೇಟ್ ಲೆವೆಲ್ 2 ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನೀವು ಓದ್ಕೊಳ್ಳಿ, ಏನಂತ ಎಲ್ಲ ಗೊತ್ತಾಗುತ್ತೆ ನಿಮಗೆ. ರಿಲೇಟೆಡ್ ಜಾಬ್ಸ್ ಅಂದರೆ ಇದರ ರಿಲೇಟೆಡ್ ಜಾಬ್ಸ್ ಮತ್ತು ನೀವು ಯಾವ್ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ SPS ಅಸೋಸಿಯೇಟ್ ಮತ್ತು ಪ್ರೊಸೆಸ್ ಅಸಿಸ್ಟೆಂಟ್, ವೆಂಡರ್ ಕನ್ಸಲ್ಟೆಂಟ್, ಇದೆಲ್ಲ ಜಾಬ್ ಇದೆ. ನೀವು ಇದರಲ್ಲಿ ಯಾವುದಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಜಾಬ್ದು ಕೀ ಜಾಬ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ ಇಲ್ಲಿ ನೋಡಿ. ದಿಸ್ ಇನ್ಕ್ಲೂಡ್ ಬಟ್ ಈಸ್ ನಾಟ್ ಲಿಮಿಟೆಡ್ ಟು ಅಂತ ಇದು ಇರುತ್ತೆ, ಆದರೆ ಇದು ಲಿಮಿಟ್ ಇರಲ್ಲ ಇಷ್ಟೇ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ನಾವು ನೋಡೋಣ. ಇಲ್ಲಿ ಏನೇನಿದೆಯಲ್ಲ ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ನೀವು ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದನ್ನು ಓದ್ಕೊಳ್ಳಿ, ನಿಮಗೂ ಕೂಡ ಗೊತ್ತಾಗುತ್ತೆ ಇದ್ರ ಬಗ್ಗೆ ಏನಿದೆ ಅಂತ. ಇಲ್ಲಿ ಅಬೌಟ್ ದೆಮ್ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಇದನ್ನು ಓದ್ಕೊಳ್ಳಿ. ಇದರಲ್ಲಿ ಕ್ವಾಲಿಫಿಕೇಷನ್ ಏನಿರುತ್ತೆ ಅಂತ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನಂದರೆ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್, ಅಂದರೆ ಯಾವುದೇ ಸ್ಟ್ರೀಮ್ಲಿಂದ ನೀವು ಗ್ರ್ಯಾಜುಯೇಷನ್ ಮಾಡಿರಬೇಕು. ಅದೇ BSc ಆಗಲಿ, BCom ಆಗಲಿ, BA ಆಗಲಿ, ಬಟ್ ಗ್ರ್ಯಾಜುಯೇಟ್ ಆಗಿರಬೇಕು ನಿಮ್ಮದು. ಎಕ್ಸ್ಪೀರಿಯೆನ್ಸ್ ಇದ್ರೂ ನಡೆಯುತ್ತೆ, ಇಲ್ಲದೇ ಇದ್ರೂ ಫ್ರೆಷರ್ ಇದ್ರೂ ನಡೆಯುತ್ತೆ ಅಂತ. 0 to 1 year ಎಕ್ಸ್ಪೀರಿಯೆನ್ಸ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯೆನ್ಸ್ ಲೆವೆಲ್ ಎಷ್ಟು ಇರಬೇಕಂತ. ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇದೇ ಇಂಪಾರ್ಟೆಂಟ್ ಆಗುತ್ತೆ ಈ ಜಾಬ್ಗೆ ಮೇನು. ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಕೂಡ ಬರ್ತಿರಬೇಕು ನಿಮಗೆ. ಸ್ಕಿಲ್ ರೈಟನ್ ಆ್ಯಂಡ್ ಸ್ಪೋಕನ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಅದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಮಾತಾಡಬೇಕು ಮತ್ತು ಬರೆಯೋದು ಇಂಗ್ಲೀಷು, ಎಲ್ಲನೂ ಕೂಡ ಇಂಗ್ಲೀಷಲ್ಲೇ ಮಾಡಬೇಕು. ಇಂಗ್ಲೀಷ್ ನಿಮಗೆ ಬರಬೇಕು. ಮತ್ತು ಎಬಿಲಿಟಿ ಟು ಹ್ಯಾಂಡಲ್ ಆ್ಯಂಡ್ ಇಂಟರಪ್ಟ್ ಲಾರ್ಜ್ ಸೆಟ್ಸ್ ಆಫ್ ಡಾಟಾ ಅಂತ ಕೊಟ್ಟಿದ್ದಾರೆ. ನೀವು ಯಾವುದೇ ಥರ ಡಾಟಾ ಅವ್ರು ಕೊಟ್ಟಿರ್ತಾರಲ್ಲ, ಅವ್ರನ್ನ ಚೆನ್ನಾಗಿ ಆ ಡಾಟಾನ ತೊಗೊಂಡು ನೀವು ಚೆನ್ನಾಗಿ ಸಬ್ಮಿಟ್ ಮಾಡಿ ಅವರಿಗೆ ಚೆನ್ನಾಗಿ ಕೊಟ್ಟರೆ ನಿಮಗೆ ಜಾಬ್ ಇದು ಈಸಿಯಾಗಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಡೆಮೋಸ್ಟ್ರೇಟೆಡ್ ಎಬಿಲಿಟಿ ಟು ವರ್ಕ್ ಇನ್ ಅ ಟೀಮ್ ಇನ್ ಅ ವೆರಿ ಡೈನಾಮಿಕ್ ಎನ್ವೈರ್ಮೆಂಟ್, ಅಂದರೆ ನೀವೆಲ್ಲರ ಜೊತೆ ಕೂಡಿ ಒಂದು ಟೀಮ್ ಜೊತೆ ಕೂಡಿ ಚೆನ್ನಾಗಿ ಇಲ್ಲಿ ವರ್ಕ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಪ್ರಿಪೇರ್ಡ್ ಕ್ವಾಲಿಫಿಕೇಷನ್ ಅಂದರೆ ನೀವು ಈ ಜಾಬ್ ಅಪ್ಲೈ ಮಾಡಿದ ನಂತರ ನೀವು ಈ ಥರ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಪ್ರಿಪೇರ್ಡ್ ಕ್ವಾಲಿಫಿಕೇಷನ್ ನೀವೇನೇನು ಹೊಂದಿರಬೇಕಂತ. ಡೆಮೋಸ್ಟ್ರೇಟ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಅನಾಲಿಟಿಕ್ಸ್ ಸ್ಕಿಲ್, ಅಂದರೆ ನೀವೆಲ್ಲ ಯಾರಾದರೂ ಅಮೆಝಾನ್ಲಿಂದ ಆರ್ಡರ್ ಮಾಡಿರ್ತಾರೆ, ಆರ್ಡರ್ ಮಾಡಿಂದ ಅವ್ರದ್ದೇನಾದರೂ ಆರ್ಡರ್ ಬಂದಿಲ್ಲ, ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರು ನಿಮಗೆ ಕೇಳ್ತಾರೆ. ಅಲ್ಲಿ ಕಸ್ಟಮರ್ ಸಪೋರ್ಟ್ ಅಂತ ಇರುತ್ತಲ್ಲ, ಆ ಥರ ಅಲ್ಲಿ ಕೇಳುವಾಗ ನೀವು ಅವ್ರ ಡೌಟನ್ನು ಕ್ಲಿಯರ್ ಮಾಡಬೇಕು. ಮತ್ತು ಅವರಿಗೆ ಪ್ರೂವೆನ್ ಎಬಿಲಿಟಿ ಟು ವರ್ಕ್ ಪ್ರೊಡಕ್ಟಿವಿಟಿ ಆ್ಯಂಡ್ ಎಫಿಷಿಯೆಂಟ್ ಇನ್ ದಿ ಇಂಡಿಪೆಂಡೆಂಟ್ ಸೆಟ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಪ್ರೂವೆನ್ ಎಬಿಲಿಟಿ ಟು ಕ್ಲಿಯರ್ಲಿ ಕಮ್ಯುನಿಕೇಟ್ ವಿತ್ ಮ್ಯಾನೇಜರ್ಸ್ ಆ್ಯಂಡ್ ಅಸೋಸಿಯೇಟ್ ಆ್ಯಟ್ ಆಲ್ ಲೆವೆಲ್ಸ್, ಅಂದರೆ ನೀವು ಮ್ಯಾನೇಜರ್ ಮತ್ತು ಅಸೋಸಿಯೇಟ್ ಜೊತೆ ಚೆನ್ನಾಗಿ ಮಾತಾಡಬೇಕು. ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ನಿಮಗೆ ಅವ್ರ ಜೊತೆ ಮಾತಾಡುವಾಗ ಅಂತ ಹೇಳಿದ್ದಾರೆ. ಗ್ಲೋಬಲ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಸಾಲಿಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಿಸ್ನೆಸ್ ಆಬ್ಜೆಕ್ಟಿವ್, ಅಂದರೆ ನೀವು ಚೆನ್ನಾಗಿ ಮಾತಾಡೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಿಮಗೆ ಇದರಲ್ಲಿ ಮೇನ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಎಕ್ಸಲೆಂಟ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ವರ್ಕ್ ವಿತ್ ದ ಹೈಯೆಸ್ಟ್ ಲೆವೆಲ್ ಅಕ್ಯುರೆನ್ಸಿ, ಅಂದರೆ ನೀವು ಎಕ್ಸಲೆಂಟಾಗಿ ವರ್ಕ್ ಮಾಡಬೇಕು, ಎಲ್ಲ ಡೀಟೇಲಾಗಿ ನೀವು ಏನಂತ ಎಲ್ಲರಿಗೂ ಗೊತ್ತಿರಬೇಕು. ನೀವು ಯಾರಿಗಾದರೂ ಏನಾದರೂ ಅಮೌಂಟ್ ಹಾಕುವಾಗ ಏನಾದ್ರು ಪ್ರಾಬ್ಲಮ್ ಬಂತು, ಆ ಥರ ಏನಾದ್ರು ಅಮೌಂಟ್ ಫಂಡ್ ರಿಟರ್ನ್ ಮಾಡೋದು, ಈ ಥರ ಏನಾದರೂ ಇದ್ದರೆ ಅವ್ರ ಜೊತೆ ನೀವು ಚೆನ್ನಾಗಿ ಕಮ್ಯುನಿಕೇಷನ್ ಮಾಡಿದ್ರೆ ಅವರು ನಿಮಗೆ ಸ್ಟಾರ್ ಮಾರ್ಕನ್ನು ಕೊಡ್ತಾರೆ. ನೀವು ಹೆಂಗಿತ್ತು ನಿಮ್ಮ ಫೀಡ್ಬ್ಯಾಕ್ ಅಂತ ಕೊಡ್ತಾರಲ್ಲ, ಆ ಥರ ಅವ್ರ ಜೊತೆ ನೀವು ಅವ್ರ ಅಟೆನ್ಷನ್ ನೀವು ಎಕ್ಸಲೆಂಟ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಏನಂತ ನೋಡೋಣ. ಇಲ್ಲೆಲ್ಲ ಕೊಟ್ಟಿದ್ದಾರೆ, ನೀವು ಒಂದು ಬಾರಿ ಓದ್ಕೊಂಡ್ಬಿಡಿ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಮೇಲೆ ಅಪ್ಲೈ, ನಾವು ಇದನ್ನು ಮೊದಲು ಕೀ ಪಾಯಿಂಟ್ಸ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಒಂದ್ಸತಿ ಅಪ್ಲೈ ಮಾಡೋಕ್ಕಿಂತ ಮೊದಲು ಓದ್ಕೊಂಡ್ಬಿಡಿ. ಇಲ್ಲಿ ನೀವು ಬೇರೆ ಇದೆ, ಇಲ್ಲಿ ಯಾವ್ಯಾವ ಪೋಸ್ಟ್ ಅಂತ ಇಲ್ಲಿ ಬೇರೆ ಪೋಸ್ಟ್ ಇದೆ. ಇಲ್ಲೆಲ್ಲ ಕರ್ನಾಟಕ ಲೊಕೇಶನ್ ಬಂದು ಕರ್ನಾಟಕ ಬೆಂಗಳೂರು ಅಂತ ಬಂದಿದೆ. ನೀವು ನೋಡಿ ಇಲ್ಲೆಲ್ಲ ಇದು ಇರೋದೇ ವರ್ಕ್ ಫ್ರಮ್ ಹೋಮು. ಇಲ್ಲಿ ಜಾಬ್ ಡೀಟೇಲ್ಸ್ ಏನೇನಂತ ಇರುತ್ತೆ, ಇದು ಒಂದು ಕ್ಲಿಕ್ ಮಾಡಿ ನೋಡೋಣ ನಾವು ಬರುತ್ತೆ ಏನಂತ.
ಇಲ್ಲಿ SSP ಅಂದರೆ ಅಸೋಸಿಯೇಟ್ ಇಲ್ಲಿ ಬಂದಿದೆ ನೋಡಿ. ಇದರ ಬಗ್ಗೆ ಏನಂತ ಜಾಬ್ ಸಮರಿ, ಇಲ್ಲಿ ಏನಾದರೂ ಡೀಟೇಲ್ಸ್ ಬೇಕಾದರೆ ರಿಲೇಟೆಡ್ ಜಾಬ್ಸು, ಸಬ್ಜೆಕ್ಟ್ ಮ್ಯಾಟರ್, ಎಕ್ಸ್ಪರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಜಾಬ್ದಲ್ಲಿ ಯಾವ್ದು ನಿಮಗೆ ಪೋಸ್ಟ್ ಬೇಕು ನೀವು ಚೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಇದನ್ನು ಒಳ್ಳೆಯ ಅಪರ್ಚುನಿಟಿ ಆಗಿದೆ. ಯಾರ್ಯಾರಿಗೆ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಕೂತ್ಕೊಂಡು ಮಾಡೋದೇನಾದರೂ ಬೇಕಾಗಿದ್ದರೆ ಈ ಆಪ್ಷನ್ ನಿಮಗೆ ಬೆಸ್ಟ್ ಆಗಿರುತ್ತೆ. ಎಲ್ಲರೂ ಇದನ್ನು ಟ್ರೈ ಮಾಡಿ. ಈ ಜಾಬು ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಯಾರಾದರೂ ಡಿಗ್ರಿ ಮುಗಿಸ್ಕೊಂಡು ಮನೆಯಲ್ಲೇ ಕೂತಿರ್ತೀರ ಅವರಿಗೋಸ್ಕರ ಇದೆ. ಇಂಗ್ಲೀಷ್ ಮಾತ್ರ ಚೆನ್ನಾಗಿ ಬರ್ತಿರಬೇಕು ಈ ಜಾಬ್ ಮಾಡೋವಾಗ. ನೋಡಿ ಅಪ್ಲೈ ಮಾಡಿ. ಇಲ್ಲಿ ಅಪ್ಲೈ ನೌ ಅಂತಿದೆಯಲ್ಲ, ಅಪ್ಲೈ ಮಾಡಿ. ಈ ಥರ ಬರುತ್ತೆ. ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದಾಗ ಲಾಗಿನ್ ವಿತ್ ಅಮೆಝಾನ್ ಅಂತ ಬರುತ್ತೆ. ಲಾಗಿನ್ ವಿತ್ ಗೂಗಲ್ಲಿಂದ ಲಾಗಿನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಹಾಕಿ, ಮುಂದೆ ಕಂಟಿನ್ಯೂ ಮಾಡಿ. ಏನೇನು ಡೀಟೇಲ್ಸ್ ಅಂತ ಫಿಲ್ ಮಾಡಿ ಮತ್ತು ಜಾಬ್ಗೆ ಅಪ್ಲೈ ಮಾಡಿಬಿಡಿ, ಸಬ್ಮಿಟ್ ಮಾಡಿಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಒಂದು ಲೈಕ್ ಕೊಡೋ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮದೊಂದು ಲೈಕು ಒಂದು ಸಬ್ಸ್ಕ್ರೈಬು ನಮಗೆ ಸಪೋರ್ಟ್ ಸಿಕ್ಕಾಗೆ ಆಗುತ್ತೆ. ಮತ್ತು ಇದೇ ಥರ ವಿಡಿಯೋ ಬೇಕಾದಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ.